ಚಿಕ್ಕಬಳ್ಳಾಪುರದಲ್ಲಿ ಹಠಾತ್ತನೆ ಬದಲಾದ ರಾಜಕೀಯ ಸನ್ನಿವೇಶ. ಚುನಾವಣೆಗೆ ಇನ್ನೂ 2 ವರ್ಷ ಇರುವಾಗಲೇ ಕಾವೇರಿದ ಜಿದ್ದಾಜಿದ್ದಿ. ನಿಜಕ್ಕೂ ಪ್ರಾರಂಭವಾಯ್ತಾ ರಾಜಕೀಯ ಧ್ರುವೀಕರಣ? ಈ ರಾಜಕೀಯ ಚದುರಂಗದಲ್ಲಿ ರಾಜ ಯಾರು, ಮಂತ್ರಿ ಯಾರು, ಸೈನಿಕ ಯಾರು? ಅಸಲಿಗೆ ರಾಜಕೀಯ ಚದುರಂಗದ ಆ ಮಾಸ್ಟರ್ ಯಾರು? ಆತ್ಮೀಯ ವೀಕ್ಷಕರೇ, ವೆಲ್ಕಮ್ ಟು ಆರಾಧ್ಯಾಸ್ ಟಿವಿ. ನಾನು ನಿಮ್ಮ ಸುನೀಲ್ ಆರಾಧ್ಯ. ಪ್ರಿಯ ವೀಕ್ಷಕರೇ, ಚಿಕ್ಕಬಳ್ಳಾಪುರದ ರಾಜಕಾರಣದಲ್ಲಿ ದೊಡ್ಡದೊಂದು ಬದಲಾವಣೆಯ ಪರ್ವಕಾಲದ ಸೂಚನೆ ಎದ್ದು ಕಾಣುತ್ತಿದೆ. ಬಂಧುಗಳೇ, ಈ ಎಲ್ಲ ಮಾತುಗಳಿಗೆ ಬಲವಾದ ಕಾರಣಗಳಿವೆ. ಮೊನ್ನೆ ಚಿಕ್ಕಬಳ್ಳಾಪುರದ ಅಣಕನೂರು ಗ್ರಾಮದಲ್ಲಿ ಹಾಲು ಉತ್ಪಾದಕರಿಗೆ ಹಾಲಿನ ಕ್ಯಾನ್ಗಳ ವಿತರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಸಂಸದರಾದ ಡಾಕ್ಟರ್ ಕೆ ಸುಧಾಕರ್ ಅವರು ಆಡಿದ ಕೆಲವು ಮಾತುಗಳು ಇಡೀ ಕ್ಷೇತ್ರದ ರಾಜಕೀಯ ದಿಕ್ಕನ್ನೇ ಬದಲಿಸಿಬಿಟ್ಟಿದೆ. ಐ ಥಿಂಕ್ ಬೇರೆ ಯಾವುದೇ ನಾಯಕ ಈ ಮಾತುಗಳನ್ನು ಆಡಿದ್ರೂ ಅಷ್ಟು ಸುದ್ದಿ ಆಗ್ತಿರ್ಲಿಲ್ಲ, ಇಷ್ಟು ಬೆಳವಣಿಗೆ ಆಗ್ತಿರ್ಲಿಲ್ಲ. ಡಾಕ್ಟರ್ ಕೆ ಸುಧಾಕರ್ ಅಂದರೆ ಚಿಕ್ಕಬಳ್ಳಾಪುರದ ಮಟ್ಟಿಗೆ ಏಕಮೇವ ದ್ವಿತೀಯ ನಾಯಕ ಎನಿಸಿಕೊಂಡವರು. ಹಿಂದಿನ ಸರ್ಕಾರದ ಸಮಯದಲ್ಲಿ ಮತ್ತು ಅದರ ಹಿಂದಿನ ಸರ್ಕಾರದ ಸಮಯದಲ್ಲಿ ಕೀ ರೋಲ್ ಪ್ಲೇ ಮಾಡಿದ್ದ ಪ್ರಭಾವಿ ಮತ್ತು ಘಟಾನುಘಟಿ ನಾಯಕರು ಡಾಕ್ಟರ್ ಕೆ ಸುಧಾಕರ್ ಅವರು. ಇವರ ಪ್ರಭಾವ ಹೇಗಿತ್ತು ಅಂದರೆ, ಕಳೆದ ಬಾರಿ ಇವರ ವಿರುದ್ಧ ನಿಲ್ಲಿಸಲು ಪ್ರತಿಪಕ್ಷ ಅಭ್ಯರ್ಥಿಗಾಗಿ ಹುಡುಕಾಡಬೇಕಾಗಿತ್ತು. ಯಾರೂ ಮುಂದೆ ಬರದಿದ್ದಾಗ ಬಾವಿಯ ಆಳ ನೋಡಲು ಕಂಡವರ ಮಕ್ಕಳನ್ನು ನೂಕಿದ ಹಾಗೆ ಈಗಿನ ಶಾಸಕರನ್ನು ನಿಲ್ಲಿಸಲಾಯಿತು. ಅದೃಷ್ಟವೋ, ಆಶ್ಚರ್ಯವೋ, ಹಣೆಬರಹವೋ, ಆಕಸ್ಮಿಕವೋ, ಕರ್ಮಫಲವೋ, ಒಟ್ಟಿನಲ್ಲಿ ಆಗ ಈಗಿನ ಶಾಸಕರು ಗೆದ್ದು ಬೀಗಿದ್ರು ಚುನಾವಣೆಯಲ್ಲಿ. ಅದು ಇಡೀ ರಾಜ್ಯದಲ್ಲಿ ಭಾರೀ ಚರ್ಚೆಗೆ ಗ್ರಾಸವಾಗಿತ್ತು. ಅದು ಬಿಡಿ, ನಾವೀಗ ಆ ವಿಚಾರಕ್ಕೆ ಹೋಗೋದು ಬೇಡ. ಅಂತಹ ಪ್ರಭಾವಿ ನಾಯಕರಾಗಿದ್ದ ಡಾಕ್ಟರ್ ಕೆ ಸುಧಾಕರ್ ಅವರು ಬದಲಾದ ಸನ್ನಿವೇಶದಲ್ಲಿ ಲೋಕಸಭಾ ಚುನಾವಣೆಗೆ ನಿಂತು ಗೆದ್ದು ಲೋಕಸಭಾ ಸದಸ್ಯರಾಗಿದ್ದರು ಕೂಡ. ಈಗ ಅವರು ಕೇಂದ್ರ ಸರ್ಕಾರದ ಒಬ್ಬ ಸಂಸದರು. ಆದರೆ ಅಟ್ ದಿ ಸೇಮ್ ಟೈಮ್ ನಾನು ಎಂದಿಗೂ ರಾಜ್ಯ ರಾಜಕಾರಣಕ್ಕೆ ಬರುವವನೇ ಎಂಬ ಸಂದೇಶವನ್ನು ಸಾರ್ವಜನಿಕ ವಲಯಕ್ಕೆ ಮತ್ತು ರಾಜಕೀಯ ವಲಯಕ್ಕೆ ನೀಡುತ್ತಲೇ ಬರುತ್ತಿದ್ದಾರೆ ಡಾಕ್ಟರ್ ಕೆ ಸುಧಾಕರ್ ಅವರು. ಇದೆಲ್ಲದರ ಮಧ್ಯೆ ಸುಧಾಕರ್ ಅವರಿಗಿಂತಲೂ ಮುಂಚಿನಿಂದಲೇ ಚಿಕ್ಕಬಳ್ಳಾಪುರದ ಭಾಜಪಾದಲ್ಲಿ ದುಡಿಯುತ್ತಾ ತಮ್ಮ ಪಾಲಿನ ಸಮಾಜ ಸೇವೆಯನ್ನು ಮಾಡುತ್ತಾ ಸಂಘಟನೆ ಕಟ್ಟುತ್ತಾ ಯುವ ಪಡೆಯನ್ನು ಕಟ್ಟಿಕೊಂಡು ನಿಧಾನವಾಗಿ ಭಾರತೀಯ ಜನತಾ ಪಾರ್ಟಿಯನ್ನು ಬಲಿಷ್ಠವಾಗಿ ಕಟ್ಟುತ್ತಾ ಬರುತ್ತಿದ್ದರು ಸಮಾಜ ಸೇವಕ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ನ ಸಂಸ್ಥಾಪಕ ಅಧ್ಯಕ್ಷರಾದ ಶ್ರೀಯುತ ಸಂದೀಪ್ ರೆಡ್ಡಿರವರು. ತೀರಾ ಹಲವು ತಿಂಗಳುಗಳ ಹಿಂದೆ ಸಂದೀಪ್ ರೆಡ್ಡಿರವರ ಸೇವಾ ಮತ್ತು ಸಮರ್ಪಣಾ ಮನೋಭಾವವನ್ನು ಗುರುತಿಸಿ ಅವರಿಗೆ ಜಿಲ್ಲಾಧ್ಯಕ್ಷರ ಪಟ್ಟವನ್ನು ಕಟ್ಟಿತ್ತು ರಾಜ್ಯ ಬಿಜೆಪಿ. ಆದರೆ ಇದಿಷ್ಟವಾಗದ ಡಾಕ್ಟರ್ ಕೆ ಸುಧಾಕರ್ ಅವರು ಬಹಿರಂಗವಾಗಿ ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ರು. ಅಲ್ಲದೆ ಹೈಕಮಾಂಡ್ನವರೆಗೂ ಸುದ್ದಿ ಮುಟ್ಟಿಸಿ ಸಂದೀಪ್ ರೆಡ್ಡಿರವರ ಅಧಿಕಾರವನ್ನು ಹಿಂಪಡೆಯುವುದರಲ್ಲಿ ಯಶಸ್ವಿ ಸಹ ಆಗಿದ್ರು. ಅದಾದ ನಂತರ ಸಂದೀಪ್ ರೆಡ್ಡಿಯವರು ಮತ್ತು ಸುಧಾಕರ್ ರೆಡ್ಡಿರವರ ಮಧ್ಯೆ ಅಂತರ ಹೆಚ್ಚಾಗುತ್ತಲೇ ಹೋಗಿತ್ತು. ಇದು ಎಲ್ಲರಿಗೂ ಗೊತ್ತಿರೋ ಸಂಗತಿಯೇ. ಇಬ್ಬರ ಮಧ್ಯೆ ಒಂಥರ ಕೋಲ್ಡ್ ವಾರ್ ಅಂದರೆ ತಪ್ಪಾಗಲಾರದು. ಅಧಿಕಾರ ವಂಚಿತರಾದರೂ ಸಹ ಸಂದೀಪ್ ರೆಡ್ಡಿರವರು ಪಕ್ಷದ ಸಾಮಾನ್ಯ ಕಾರ್ಯಕರ್ತರಂತೆ ದುಡಿಯುತ್ತಾ ತಮ್ಮ ಎಂದಿನ ಸಮಾಜ ಸೇವೆಯನ್ನು ಮುಂದುವರಿಸುತ್ತಾ ಹೋಗುತ್ತಿದ್ದಾರೆ. ಅವರ ಹಿಂದೆ ದೊಡ್ಡ ಮಟ್ಟದಲ್ಲಿ ಸಮಾಜ ಮತ್ತು ಸಮೂಹ ಸೇರುತ್ತಾ ಹೋಗುತ್ತಿದೆ. ಹೀಗಿರುವಾಗ ಡಾಕ್ಟರ್ ಕೆ ಸುಧಾಕರ್ ಅವರು ಇಷ್ಟು ದಿನಗಳ ನಂತರ ಮಾರ್ಮಿಕವಾಗಿ ಇತ್ತೀಚೆಗೆ ಊರಿನಲ್ಲಿ 3 ಟೀಮ್ ರೆಡಿಯಾಗಿದೆ. ನಂಬರ್ 1 ಕಾಂಗ್ರೆಸ್ ಟೀಮ್, ನಂಬರ್ 2 ಬಿಜೆಪಿ ಟೀಮ್, ನಂಬರ್ 3 ಬಿಜೆಪಿಯನ್ನು ಸೋಲಿಸುವ ಟೀಮ್ ಎಂಬ ಮಾತುಗಳನ್ನು ಹೇಳಿದ್ದಾರೆ. ಹಾಗಾಗಿ ಇವತ್ತು
ಈ ರಾಜಕಾರಣದಲ್ಲಿ ಎರಡು ರೀತಿ ಆಟ ಇರುತ್ತೆ. ಒಂದು ಗೆಲ್ಲೋ ಆಟ, ಇನ್ನೊಂದು ಸೋಲ್ಸೋ ಆಟ. ಸೋಲ್ಸೋ ಆಟ ತಂಡದ ಜೊತೆ ಸೇರ್ಕೊಂಡಿದ್ದಾರೆ. ಒಳ್ಳೇದಾಗಲಿ, ಹೋಗಿರೋರಿಗೆ ಒಳ್ಳೇದಾಗಲಿ. ಈ ಕ್ಷೇತ್ರದ ಜನತೆ ಮುಂದಿನ ದಿನಗಳಲ್ಲಿ ಏನ್ ನಿರ್ಣಯ ತಗೊಳ್ತಾರೆ ಮುಂದೆ ನೋಡೋಣ. ಈಗ ಏಕೆಂದ್ರೆ ಈ ಕ್ಷೇತ್ರದಲ್ಲಿ 3 ತರ: ಒಂದು ಕಾಂಗ್ರೆಸ್, 2 ನಮ್ಮ ಭಾರತೀಯ ಜನತಾ ಪಕ್ಷ, 3ನೇದು ಸೋಲ್ಸೋ ತಂಡ ಅಂತ ಒಂದು ತಯಾರಾಗಿದೆ. ಅದು ನಮ್ಮ ವಿರುದ್ಧನೇ ಇರೋದು. ಅದು ಸೋಲ್ಸೋ ತಂಡ, ಸೋಲ್ಸೋಕೆ ಪ್ರಯತ್ನ ಮಾಡೋ ತಂಡ. ನೋಡೋಣ ಅದೇನಾಗ್ತದೆ ಅಂತೇಳಿ. ಗೊತ್ತಿಲ್ಲ ಈ ಮಾತುಗಳನ್ನು ಪರೋಕ್ಷವಾಗಿ ಸಂದೀಪ್ ರೆಡ್ಡಿಯವರನ್ನು ಉದ್ದೇಶಿಸಿ ಮಾತನಾಡಿದ್ರೋ ಅಥವಾ JDS ನಾಯಕರುಗಳ ಬಗ್ಗೆ ಮಾತನಾಡಿದ್ರೋ ನಿಜಕ್ಕೂ ಅವರ ಉದ್ದೇಶ ಗೊತ್ತಿಲ್ಲ. ಆದರೆ ಸಂದೀಪ್ ರೆಡ್ಡಿರವರ ಇತ್ತೀಚೆಗಿನ ವರ್ಚಸ್ಸನ್ನು ಗಮನಿಸಿದ ಡಾಕ್ಟರ್ ಕೆ ಸುಧಾಕರ್ ಅವರು ಎಲ್ಲೋ ಒಂದು ಕಡೆ ಡಿಸ್ಟರ್ಬ್ ಆಗಿ ಈ ರೀತಿ ಮಾತುಗಳನ್ನು ಹೇಳಿದ್ದಾರೆ ಎಂಬ ಮಾತುಗಳು ರಾಜಕೀಯ ಪಡಸಾಲೆ ಹಾಗೂ ಸಾರ್ವಜನಿಕ ವಲಯದಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ. ಇದಕ್ಕೆ ಸಂದೀಪ್ ರೆಡ್ಡಿಯವರು ಉತ್ತರಿಸುತ್ತಾ, ಸುಧಾಕರ್ ಅವರು ಆ ಮಾತುಗಳನ್ನು ಯಾರನ್ನು ಉದ್ದೇಶಿಸಿ ಮಾತನಾಡಿದ್ರೋ ಗೊತ್ತಿಲ್ಲ. ಒಂದು ವೇಳೆ ನನ್ನನ್ನು ಉದ್ದೇಶಿಸಿ ಮಾತನಾಡಿದರೆ ಖಂಡಿತವಾಗ್ಲೂ ನಾನು ಯಾರನ್ನು ಸೋಲಿಸಲು ಬಂದವನಲ್ಲ, ನಾನು ಜನರನ್ನು ಗೆಲ್ಲಿಸಲು ಬಂದಿದ್ದೇನೆ ಎಂದರು. ಮುಂದುವರೆದು, ಸ್ಥಳೀಯ ನಾಯಕರುಗಳನ್ನು ಪ್ರೀತಿಯಿಂದ ವಿಶ್ವಾಸದಿಂದ ಗೆಲ್ಲಬೇಕೇ ಹೊರತು ಬ್ಲ್ಯಾಕ್ ಮೇಲ್ ತಂತ್ರದಿಂದ ಅಲ್ಲ ಎಂದು ಮಾರ್ಮಿಕವಾಗಿ ಮಾತಿನ ಚಾವಟಿ ಬೀಸಿದರು ಸಂದೀಪ್ ರೆಡ್ಡಿರವರು. ಸೋಲ್ಸುವಂಥ ಬಣವನ್ನ ನಿಜಕ್ಕೂ ತಮಾಷೆ ಆದಂತಹ ಒಂದು ಏನು ಸ್ಟೇಟ್ಮೆಂಟ್ ಅದು. ತಾವು ಹೇಳ್ತಿದ್ದೀರಾ ಅದನ್ನು ನಾನು ಮಾಡಿರ್ಬೋದು, ನನ್ನನ್ನು ಉದ್ದೇಶಿಸಿ ಮಾತಾಡಿರ್ಬೋದು ಅಂತ. ನನ್ನನ್ನೇ ಉದ್ದೇಶಿಸಿ ಮಾತಾಡಿದರೆ ನಾನು ಅದ್ರ ಬಗ್ಗೆ ಹೇಳೋದೇನಂತಂದರೆ, ನಾನು ಹುಟ್ಟಿದಾಗಿಂದ ನಾನು ತುಂಬ ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿ ಹಂತ ಹಂತವಾಗಿ ಜೀವನವನ್ನು ಕಟ್ಕೊಂಡ್ಬಂದಿರೋವಂಥವನು. ಆ ಸೋಲಿನ ನೋವು, ಆ ಸೋಲಿನ ತಲ್ಲಣಗಳು ಎಷ್ಟು ಕಷ್ಟ ಇರುತ್ತೆ ಅನ್ನೋದು ನನಗೆ ಗೊತ್ತಿದೆ. ನಾನಿವತ್ತು ಚಿಕ್ಕಬಳ್ಳಾಪುರಕ್ಕೆ ಬಂದಿರೋದು ನನ್ನ ಜನಗಳನ್ನು ಗೆಲ್ಸೋಕ್ಕೆ. ಜನಗಳಿಗೆ ಇವತ್ತು ನಾನು ಏನು ನನ್ನ ಬಿಸ್ನೆಸ್ ಕಟ್ಕೊಂಡಿದ್ದೀನಿ, ದೇವ್ರ ದಯೆ ಚೆನ್ನಾಗಿದೆ, ಏನೋ ಒಂದಷ್ಟು ಬಿಸ್ನೆಸ್ಸಲ್ಲಿ ಮುಂದುವರೆದಿದ್ದೀವಿ, ಸಮಾಜ ಸೇವೆ ಮಾಡಿಕೊಂಡು ಬರ್ತಾ ಇದ್ದೀವಿ. ಜೊತೆಗೆ ರಾಜಕೀಯ ಯಾರು ಏನು ಮಾಡಬಾರ್ದಂತಹ ಪಾಪದ ಕೆಲಸ ಏನಲ್ಲ. ರಾಜಕೀಯದಲ್ಲೂ ಸಹ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅಂಬೇಡ್ಕರ್ ಅವರು ಹುಟ್ಟಿದ ದಿನ ಇವತ್ತು. ಅವರು ಹಾಕಿಕೊಟ್ಟಂಥ ಸಂವಿಧಾನದಲ್ಲಿ ಎಲ್ಲರಿಗೂ ಭಾಗವಹಿಸುವಂಥ ಅವಕಾಶ ಇದೆ. ಅಂಥದ್ದೇ ಒಂದು ಆಸೆ ಇಟ್ಕೊಂಡು ಚಿಕ್ಕಬಳ್ಳಾಪುರದಲ್ಲಿ ಏನಾದರೂ ಒಂದು ಒಳ್ಳೇದು ಮಾಡಬೇಕು ಅನ್ನೋ ಉದ್ದೇಶದಿಂದ ನಾನು ಬಂದಿದ್ದೀನಿ. ನಾನು ಜನಗಳನ್ನು ಗೆಲ್ಲಿಸ್ಬೇಕು ಅಂತ ಆಸೆ ಇಟ್ಕೊಂಡಿದ್ದೀನಿ. ಬಿಟ್ಟರೆ ಯಾರನ್ನೋ ಸೋಲಿಸುವಂತಹ ಹೀನ ಮನಸ್ಥಿತಿ ನನಗೆ ಯಾವತ್ತೂ ಬಂದಿಲ್ಲ. ನಾನು ಆ ರೀತಿಯ ಒಂದು ಯೋಚನೆ ಸಹ ನಾನು ಮಾಡೋಕ್ಕೆ ಸಾಧ್ಯ ಇಲ್ಲ. ತಾವು ಹೇಳಿದಂತಹ ಆ ಒಂದು ಸಂದರ್ಭದಲ್ಲಿ ನಾನು ಅಬ್ಸರ್ವ್ ಮಾಡ್ತಿದ್ದೆ. ಅಲ್ಲಿ ಯಾರೋ ಒಬ್ಬಷ್ಟು ಕಾರ್ಯಕರ್ತರನ್ನು, ಏನು ಒಂದು ಸಣ್ಣ ಸಣ್ಣ ಕಾರ್ಯಕರ್ತರು, ಹಳ್ಳಿಯ ಮಟ್ಟದ ಪಂಚಾಯಿತಿ ಮಟ್ಟದ ಕಾರ್ಯಕರ್ತರನ್ನು ಉದ್ದೇಶಿಸಿ ಒಂದು ರೀತಿ ಅವರಿಗೆ ಬೆದರಿಕೆ ಹಾಕೋ ರೀತಿ ಆ ಒಂದು ಸ್ಟೇಟ್ಮೆಂಟ್ಸ್ ಇದ್ದಿದ್ದನ್ನು ನಾನು ನೋಡಿದೆ. ನನ್ನ ರಾಜಕೀಯ ನಾಯಕರಲ್ಲಿ ಈ ಒಂದು ಎಕ್ಸಾಂಪಲ್ ತಗೊಂಡು ಎಲ್ಲ ರಾಜಕೀಯ ನಾಯಕರಲ್ಲಿ ನಾನು ಕಳಕಳಿಯಾಗಿ ಮನವಿ ಮಾಡ್ತೀನಿ, ದಯವಿಟ್ಟು ಯಾವುದೇ ಒಬ್ಬ ಕಾರ್ಯಕರ್ತ ಇರ್ಬೋದು, ಒಬ್ಬ ಸಣ್ಣ ನಾಯಕ ಇರ್ಬೋದು, ಅಥವಾ ದೊಡ್ಡ ನಾಯಕ ಯಾರೇ ಇರ್ಬೋದು, ಏನು ತಾವುಗಳು ಯಾವಾಗಾದರೂ ಬೇಕಾದಾಗ ಪಕ್ಷಗಳಿಂದ ಪಕ್ಷಗಳಿಗೆ ಜಂಪ್ ಮಾಡುವಂತಹ, ಅದಕ್ಕೆ ನಾನು ತ್ಯಾಗ ಮಾಡಿ ಬಂದೆ ಅಂತಹ ಸ್ಟೇಟ್ಮೆಂಟ್ ಕೊಡುವಂತಹ ಕೆಲಸಗಳನ್ನು ತಾವು ಮಾಡ್ಬೋದು. ತಾವು ಏನೇನು ಹುದ್ದೆಗಳನ್ನು ಏನು ಅದನ್ನು ಅನುಭವಿಸ್ತಿರ್ತೀರ, ಅದಕ್ಕೆಲ್ಲ ಮತ್ತು ಇಂಥದೇ ಪೋರ್ಟ್ಫೋಲಿಯೋ ಬೇಕು ಅಂತಹ ನೆಗೋಷಿಯೇಟ್ ಮಾಡುವಂತಹ, ಇಲ್ಲ ಅಂತಂದರೆ ನಾನು ಇನ್ನೇನೋ ಮಾಡಿಬಿಡ್ತೀನಿ ಅಂತಹ ಬ್ಲ್ಯಾಕ್ ಮೇಲ್ ಮಾಡುವಂತಹ ರಾಜಕಾರಣಗಳನ್ನು ಯಾರೋ ನಿಮ್ಮಷ್ಟು ದೊಡ್ಡ ಮಟ್ಟದ ರಾಜಕಾರಣಿಗಳು ಮಾಡ್ಬೋದು. ಬಿಟ್ಟರೆ ಮಾಮೂಲಿ ಜನ, ಏನು ಪಾಪ ಹಳ್ಳಿಗಳಲ್ಲಿರುವಂತಹ ಜನ, ಪಂಚಾಯಿತಿ ಮಟ್ಟದ ಜನ, ಅವರು ತುಂಬ ದೊಡ್ಡ ಆಸೆಗಳನ್ನೇನೋ ಇಟ್ಕೊಂಡು ರಾಜಕೀಯ ಮಾಡ್ತಿರಲ್ಲ. ರಾಜ್ಯ ರಾಜಕಾರಣದ ಮೇಲಿರುವ ಮಮತೆಯೋ ಅಥವಾ ವ್ಯಾಮೋಹದಿಂದಲೋ ಸುಧಾಕರ್ ಅವರು ಈ ಚುನಾವಣೆಗೆ ಸಜ್ಜಾಗುತ್ತಿದ್ದಾರೆ ಎಂಬ ಮಾತು ಎಲ್ಲೆಡೆ ಜೋರಾಗಿ ಕೇಳಿಬರುತ್ತಿದೆ. ಅದರ ಸಾಧ್ಯಾಸಾಧ್ಯತೆಗಳು ಎಷ್ಟರ ಮಟ್ಟಿಗೆ ಇದೆ ಎಂಬುದು ಕಾದು ನೋಡಬೇಕಿದೆ.
ಏನೇ ಆದರೂ ಒಂದು ವೇಳೆ ಸುಧಾಕರ್ ಅವರು ರಾಜ್ಯ ರಾಜಕಾರಣಕ್ಕೆ ಬರೋದೇ ಆದರೆ ಈ ಹಿಂದೆ ಅವರ ಸೋಲಿಗೆ ಕಾರಣವಾದ ಪ್ರಮುಖ ಅಂಶಗಳ ಕಡೆ ಹೆಚ್ಚು ಗಮನ ಹರಿಸಬೇಕಿದೆ ಎಂದು ಸಾರ್ವಜನಿಕರು ಎಲ್ಲೆಡೆ ಮಾತನಾಡಿಕೊಳ್ಳುತ್ತಿದ್ದಾರೆ. ಇನ್ನು ಸುಧಾಕರ್ ಅವರಿಗೆ ಟಿಕೆಟ್ ನೀಡದೆ ಸಂದೀಪ್ ರೆಡ್ಡಿರವರಿಗೆ ಟಿಕೆಟ್ ನೀಡಿದರೆ ಈಗ ಸುಧಾಕರ್ ಅವರು ಹೇಳಿರುವ ಮಾತುಗಳನ್ನು ನಾಳೆ ಸಂದೀಪ್ ರೆಡ್ಡಿರವರು ಹೇಳಬೇಕಾಗಿ ಬರಬಹುದಲ್ವೇ? ಅದಕ್ಕಿರೋದು ಒಂದೇ ದಾರಿ, ಇಬ್ಬರು ಒಂದಾಗಬೇಕು. ಇದು ಚಿಕ್ಕಬಳ್ಳಾಪುರದ ಭಾಜಪಾದ ಕಾರ್ಯಕರ್ತರ ಇನ್ನರ್ ಫೀಲಿಂಗ್. ಒಟ್ಟಿನಲ್ಲಿ ಈ ಒಳಜಗಳದಿಂದ ಇಬ್ಬರ ಕಡೆ ಇರುವ ಭಾಜಪಾದ ನಿಷ್ಠಾವಂತ ಕಾರ್ಯಕರ್ತರ ಮನದಲ್ಲಿ ಇಬ್ಬರು ಬಿಸಿ ತುಪ್ಪವಾಗಿ ಪರಿಣಮಿಸಿದ್ದಾರೆ. ನೋಡೋಣ ಈ ಬದಲಾವಣೆಯ ಬಿಸಿ ಚುನಾವಣೆಯ ಹೊತ್ತಿಗೆ ಏನಾಗುತ್ತದೆ ಎಂದು. ಕಡೆಯದಾಗಿ ಒಂದು ವಿಚಾರ ಹೇಳೋದಾದರೆ, ಯಾರಾದರೂ ನಿಲ್ಲಿ ಯಾರಾದರೂ ಗೆಲ್ಲಿ, ಅಲ್ಟಿಮೇಟ್ಲಿ ಫೈನಲಿ ನಮಗೆ ಬೇಕಿರೋದು ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿ. ಅದನ್ನು ಮಾತ್ರ ಮರಿಬೇಡಿ. ವಂದನೆಗಳೊಂದಿಗೆ ಸುನೀಲಾರಾಧ್ಯ.